ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಮ್ಯಾಥ್ಸ್ ಓದೋದನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಡಿಫರೆನ್ಸಿಯೇಷನ್, ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಆಫ್ ಸೆಕೆಂಡ್ ಪಿ ಯು ಮ್ಯಾಥ್ಸ್, ಫೌಂಡೇಶನ್ ಆಫ್ ಆಲ್ಮೋಸ್ಟ್ ನೆಕ್ಸ್ಟ್ ನೀವೇನೇನು ಓದ್ತೀರಾ ಡಿಗ್ರಿಲಿ ಆಗ್ಬೋದು, ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಆಗ್ಬೋದು, ಅದೆಲ್ಲದಕ್ಕೂ ಫೌಂಡೇಶನ್ ಆಗಿರೋ ಒಂದು ಕಾನ್ಸೆಪ್ಟ್ ನ 20 ನಿಮಿಷದಲ್ಲಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಕೈಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಡಿಫರೆನ್ಸಿಯೇಷನ್. ಫಸ್ಟ್ ಕ್ವೆಶ್ಚನ್, ಡಿಫರೆನ್ಸಿಯೇಷನ್ ಯಾವ್ದಕ್ಕೆ ಮಾಡ್ತೀವಿ? ಡಿಫರೆನ್ಸಿಯೇಷನ್ ನಾವು ಮಾಡೋದು ಫಾರ್ ಅ ಫಂಕ್ಷನ್ y is equal to f of x, ಇದು ಜನರಲ್ ಫಾರ್ಮ್. ಅಂಡ್ ಪ್ರತಿ ವಿಡಿಯೋಲು ನಾನೇ ಹೇಳ್ತಾ ಇರ್ತೀನಿ, ಈ y ಏನಿದೆ, y is nothing but a dependent variable. ಕರೆಕ್ಟಾ? ಇಟ್ ಇಸ್ ಅ ಡಿಪೆಂಡೆಂಟ್ ವೇರಿಯಬಲ್ ಅಂಡ್ x is a independent variable. ಯಾಕೆ ಇದನ್ನ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಹೇಳ್ತೀವಿ? ಒನ್ ಸೆಂಟೆನ್ಸ್, x is free, x ಗೆ ಯಾವುದೇ ರೂಲ್ಸ್ ಇಲ್ಲ, x ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅಂದ್ರೆ ನಾನು ಫ್ರೀ ಆಗಿ x ವ್ಯಾಲ್ಯೂಸ್ ನಾನು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಟ್ y ಹಂಗಲ್ಲ, y ಗೆ ನಾನು ವ್ಯಾಲ್ಯೂಸ್ ಕೊಡಕ್ಕಾಗಲ್ಲ, y ಒಬ್ಬರ ಮೇಲೆ ಡಿಪೆಂಡ್ ಆಗಿದೆ, ಅದಕ್ಕೆ ಅದು ಡಿಪೆಂಡೆಂಟ್ ವೇರಿಯಬಲ್. ಓಕೆ, ಅಂಡ್ ಎಲ್ರಿಗೂ ಗೊತ್ತಿದೆ, ಜನರಲ್ ಆಗಿ ಬೇಗ ಹೇಳ್ಬಿಡ್ತೀನಿ, ನನ್ಗೆ 20 ನಿಮಿಷದ ಒಳಗೆ ಆಗ್ಬೇಕಿದು. x ಚೇಂಜ್ ಆದ್ರೆ ಒಂದು ಕ್ವಾಂಟಿಟಿ ಚೇಂಜ್ ಆಗ್ತಿದೆ ವಿಚ್ ಇಸ್ ಇಂಡಿಪೆಂಡೆಂಟ್, ಅಂದ್ರೆ ಡಿಪೆಂಡೆಂಟ್ ಕ್ವಾಂಟಿಟಿ ಚೇಂಜ್ ಆಗುತ್ತಲ್ವಾ. ಈಗ x ಜಾಸ್ತಿ ಆಯ್ತು ಅಂದ್ರೆ ಮೇ ಬಿ x ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, x ಕಡಿಮೆ ಆಗ್ತಿದೆ ಅಂದ್ರೆ ಮೇ ಬಿ y ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು. ಒಟ್ಟಿನಲ್ಲಿ ಬೇಸಿಕ್ ಆಗಿ ಎಲ್ರಿಗೂ ಒಂದು ಕಾನ್ಸೆಪ್ಟ್ ಗೊತ್ತಿರೋದೇನು, ಒಂದು ಕ್ವಾಂಟಿಟಿ ಚೇಂಜ್ ಆದ್ರೆ ಇನ್ನೊಂದು ಕ್ವಾಂಟಿಟಿನೂ ಚೇಂಜ್ ಆಗುತ್ತೆ, ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಅ ಪಾರ್ಟ್ ಆಫ್ ಅ ಫಂಕ್ಷನ್. ನೆಕ್ಸ್ಟ್ ಕ್ವೆಶ್ಚನ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಈ ಡಿಫರೆನ್ಸಿಯೇಷನ್ ಅರ್ಥ ಆಗ್ಬೇಕು ಅಂದ್ರೆ, ಓಕೆ ಚೇಂಜ್ ಆಗ್ತಿದೆ, ಬಟ್ ಹೌ ಇಸ್ ಇಟ್ ಚೇಂಜಿಂಗ್? ಅಂದ್ರೆ how is y changing when x is changing? How is x changing when y is changing? ಕರೆಕ್ಟ್? ಅಂದ್ರೆ ಬೇಸಿಕಲಿ ಏನ್ ಮಾಡ್ತಿದ್ದೀರಾ, x ಅದ್ರ ಪಾಡಿಗೆ ಚೇಂಜ್ ಆಗುತ್ತೆ, y ಚೇಂಜ್ ಆಗುತ್ತೆ ಅಂತ ಗೊತ್ತು. ಬಟ್ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ how y is changing with respect to x ಅಂತ ಬರೀತೀನಿ. ಅಂದ್ರೆ x ನ ಕಂಪೇರ್ ಮಾಡಿ ಹೆಂಗ್ ಚೇಂಜ್ ಆಗ್ತಿದೆ, ಅಥವಾ x with respect to x with respect to y, ಅಂದ್ರೆ y ಚೇಂಜ್ ಆದಂಗೆ x ಯಾವ ತರ ಚೇಂಜ್ ಆಗ್ತಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿ ನೀಡ್ ಅ ಮ್ಯಾಥಮೆಟಿಕಲ್ ಕ್ವಾಂಟಿಟಿ ಕಾಲ್ಡ್, ಇದೆರಡನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಮ್ಯಾಥಮೆಟಿಕಲ್ ಕ್ವಾಂಟಿಟಿ ಬೇಕು, ದಟ್ ಈಸ್ ನಥಿಂಗ್ ಬಟ್ ಡೆರಿವೇಟಿವ್. ಏನಿದು ಏನೇನೋ ಬೇಡದಿರೋದನ್ನ ಹೇಳ್ತಾ ಇದೀನಿ ಅಂತಲ್ಲ, ಡೆರಿವೇಟಿವ್ ಬೇಕು. ಇದನ್ನ ಆಲ್ರೆಡಿ ನೀವು ಫಸ್ಟ್ ಪಿ ಓದಿದ್ದೀರಾ, ಡೆರಿವೇಟಿವ್ ಆಫ್ ಸ್ಪೀಡ್, ಡೆರಿವೇಟಿವ್ ಆಫ್ ವೆಲಾಸಿಟಿ, ಇದೆಲ್ಲ ಓದಿದ್ದೀರಾ, ಕರೆಕ್ಟಾ? ಸೊ ಡೆರಿವೇಟಿವ್ ಎಲ್ಲಿ ಸಿಗುತ್ತದು ಅಂದ್ರೆ, ಇನ್ ಅ ಪ್ರೋಸೆಸ್ ಕಾಲ್ಡ್ ಡಿಫರೆನ್ಸಿಯೇಷನ್, ದ ಔಟ್ ಗೋಯಿಂಗ್ ರಿಸಲ್ಟ್ ಅಥವಾ ದ ಫೈನಲ್ ರಿಸಲ್ಟ್ ಈಸ್ ಯೋರ್ ಡೆರಿವೇಟಿವ್. ಸೊ ಏನಕ್ಕೆ ಡೆರಿವೇಟಿವ್ ಮಾಡಬೇಕು? ಒಂದು ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿ ಜೊತೆ ಹೆಂಗೆ ಚೇಂಜ್ ಆಗ್ತಿದೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಡೆರಿವೇಟಿವ್ ಫೈಂಡ್ ಮಾಡಬೇಕು. ಡೆರಿವೇಟಿವ್ ಎಲ್ಲಿ ಸಿಗುತ್ತೆ? ಡಿಫರೆನ್ಸಿಯೇಷನ್ ಅನ್ನೋ ಪ್ರೋಸೆಸ್ ಅಲ್ಲಿ ಬರುವಂತ ಆನ್ಸರ್ ಅಲ್ಲಿ ಸಿಗುತ್ತೆ. ಓಕೆ, ಡನ್. ಸೊ ಡಿಫರೆನ್ಸಿಯೇಷನ್ ಓಕೆ, ಅರ್ಥ ಆಯ್ತು, ಇದೆಲ್ಲ ಓಕೆ. ರಿಯಲ್ ಲೈಫ್ ಅಲ್ಲಿ ಎಲ್ಲಿ ನೋಡ್ತೀವಿ? ಎಲ್ಲರೂ ವೆಹಿಕಲ್ಸ್ ಈ ತರ ಒಂದು ಮೀಟರ್ ಇರುತ್ತಾ, ಸ್ಟೇರಿಂಗ್ ಅಥವಾ ಪಕ್ಕನೋ, ಅಥವಾ ನೀವು ಆಕ್ಸಿಲೇಟರ್ ಕೊಡ್ತೀರಾ ಅದ್ರ ಸೆಂಟರ್ ಅಲ್ಲೋ ಎಲ್ಲೋ ಒಂದ್ ಕಡೆ ಇರುತ್ತೆ ಈ ಮೀಟರ್, ಕರೆಕ್ಟಾ? ಇದನ್ನ ಸ್ಪೀಡೋಮೀಟರ್ ಅಂತ ಹೇಳ್ತೀವಿ. ಇಲ್ಲಿ ಸ್ಪೀಡ್ ಎಷ್ಟು ತೋರಿಸ್ತಿದೆ ಇವಾಗ? 60 ಅಂತ ತೋರಿಸ್ತಿದೆ. ಇದಕ್ಕೊಂದು ಯೂನಿಟ್ ಇರುತ್ತೆ, ಕಿಲೋಮೀಟರ್ ಪರ್ ಅವರ್ ಅಂತ. 60 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇಟ್ ಡಸಂಟ್ ಮೀನ್ ನಾನು 1 ಅವರ್ ಅಲ್ಲಿ 60 ಕಿಲೋಮೀಟರ್ ಓಡಿಸ್ತಾ ಇದೀನಿ ಅಂತಲ್ಲ. ಓಕೆ, ಇದು ಡಿಸ್ಟೆನ್ಸ್, ಕರೆಕ್ಟಾ? 60 ಕಿಲೋಮೀಟರ್ ಇಸ್ ಅ ಡಿಸ್ಟೆನ್ಸ್, 1 ಅವರ್ ಇಸ್ ಅ ಟೈಮ್. ಸೊ ಬೇಸಿಕಲಿ ನೋಡಿ, ಇಲ್ಲಿ ಇನ್ನೊಂದು ಟೈಮ್ ಕೊಟ್ಟಿದ್ದೀನಿ, ನಾನು ಯಾವ ಇನ್ಸ್ಟೆಂಟ್ ಅಲ್ಲಿ ನೋಡಿದ್ರು ಅವಾಗ ಒಂದು ಸ್ಪೀಡ್ ತೋರಿಸುತ್ತೆ ಅಲ್ವಾ? ಅಂದ್ರೆ ನಾನು ಆ ಸ್ಪೀಡ್ ಅಲ್ಲಿ 60 ಕಿಲೋಮೀಟರ್ ಹೋಗಿದ್ದೀನಿ ಅಂತಾರ? ಇಲ್ಲ, ನಾನು ಯಾವ ವೇರಿಯಬಲ್ ನ ವಿತ್ ರೆಸ್ಪೆಕ್ಟ್ ಟು ನಾನು ಏನ್ ಚೇಂಜ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ನಾನು ಡಿಸ್ಟೆನ್ಸ್ ಹೆಂಗ್ ಚೇಂಜ್ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ವಿತ್ ರೆಸ್ಪೆಕ್ಟ್ ಟು ಟೈಮ್, ಡಿ ಹೌ ಇಸ್ ಇಟ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮ್ ಹೋದಂಗೆ, ಟೈಮ್ ಜಾಸ್ತಿ ಆಗ್ತಿದ್ದಂಗೆ ಡಿಸ್ಟೆನ್ಸ್ ಹೆಂಗ್ ಚೇಂಜ್ ಆಗ್ತಿದೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದೆರಡು ಡೆರಿವೇಟಿವ್ ಫೈಂಡ್ ಮಾಡ್ತೀನಿ. ಇದೆರಡು ಡೆರಿವೇಟಿವ್ ಮಾಡಿದಾಗ ನಮಗೆ ಬರದೆ ಸ್ಪೀಡ್, ಅದಕ್ಕೆ ಇದನ್ನ ಸ್ಪೀಡೋಮೀಟರ್ ಅಂತ ಹೇಳ್ತಾರೆ. ಸೇಮ್ ಗೋಸ್ ವಿತ್ ಯುವರ್ ಬ್ಯಾಟ್ರಿ, ಫೋನ್ ಬ್ಯಾಟ್ರಿ, ಕರೆಕ್ಟಾ? ಬ್ಯಾಟ್ರಿ ಟೈಮ್ ಮೇಲೆ ಡಿಪೆಂಡ್. ಟೈಮ್ ಜಾಸ್ತಿ ಆದಂಗೆ ಬ್ಯಾಟ್ರಿ ಕಡಿಮೆ ಆಗುತ್ತೆ, ಟೈಮ್ ಕಡಿಮೆ ಆದಂಗೆ ನೀವು ಟೈಮ್ ಕಡಿಮೆ ಮಾಡಿದ್ರೆ ಯೂಸ್ ಮಾಡೋದು ಬ್ಯಾಟ್ರಿ ಜಾಸ್ತಿ ಆಗುತ್ತೆ, ಕರೆಕ್ಟಾ? ಸೊ ಇಟ್ ಇಸ್ ಅ ಫಂಕ್ಷನ್. ಎರಡು ಹೆಂಗ್ ಚೇಂಜ್ ಆಗುತ್ತೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದೆರಡಕ್ಕೆ ನಾನು ಡೆರಿವೇಟಿವ್ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ಲ? ಹೌ ಇಟ್ ಇಸ್ ಚೇಂಜಿಂಗ್ ಇಸ್ ದ ಕ್ವೆಶ್ಚನ್ ವಿಚ್ ಯು ಆರ್ ಗೋಯಿಂಗ್ ಟು ಆಸ್ಕ್. ಓಕೆ, ಸೊ ಡಿಫರೆನ್ಷಿಯಬಿಲಿಟಿ ಅಂಡ್ ಡಿಫರೆನ್ಸಿಯೇಷನ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಬರ್ತಾ ಇದ್ದೀನಿ. ನಿಮಗೆ ಫಂಕ್ಷನ್ಸ್ ನೇ ಡಿವೈಡ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಎಲ್ಲ ಒಟ್ಟಿಗೆ ಕೊಟ್ರೆ 20 ನೋಡಿದ್ರೆ ತಲೆ ಕೆಡುತ್ತೆ. ನಿಮಗೆ ಫಂಕ್ಷನ್ಸ್ ನೇ ಡಿವೈಡ್ ಮಾಡಿದ್ದೀನಿ. ಎಲ್ರಿಗೂ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ಗೊತ್ತು. ನಾನೀಗ ಪಾಲಿನಾಮಿಯಲ್ ಫಂಕ್ಷನ್ಸ್ ಗೆ ಮಾತ್ರ ಡಿಫರೆನ್ಸಿಯೇಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಏನ್ ಆನ್ಸರ್ ಬರೀತೀನೋ ಇದನ್ನ ನೀವು ನಾಪ್ಕ ಇಟ್ಕೋಬೇಕು. ನೀವು ಅರ್ಥ ಮಾಡ್ಕೋಬಹುದು ಅಥವಾ ನಾಪ್ಕ ಇಟ್ಕೋಬಹುದು, ಆದ್ರೆ ಕಂಪಲ್ಸರಿ ಎರಡರಲ್ಲೊಂದು ಮಾಡ್ಲೇಬೇಕು.
ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೆರಿವೇಟಿವ್ ಆಫ್ ಅ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಏನ್ ಹೇಳ್ತಿದೆ, ಯಾವಾಗ ಕಾನ್ಸ್ಟೆಂಟ್ ಇರುತ್ತೋ, ಯಾವಾಗ ಒಂದು ನಂಬರ್ ಇರುತ್ತೋ, ಯಾವಾಗ ಒಂದು ವೇರಿಯಬಲ್ ಇರುತ್ತೋ, ಇಟ್ ಇಸ್ ಅ ಕಾನ್ಸ್ಟೆಂಟ್ ಅಂತ ಇದ್ರೆ ಅದಕ್ಕೆ ಆನ್ಸರ್ ಯಾವಾಗ್ಲೂ 0 ಇರುತ್ತೆ. ಇದು ತುಂಬಾ ತರಲೆ, ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಇದು ಇಂಪಾರ್ಟೆಂಟ್, ನಾವು ಕಟ್ಕೊಂಡಿರಿ ಕಾನ್ಸ್ಟೆಂಟ್. ಓಕೆ, ಇದನ್ನ ಪವರ್ ಫಂಕ್ಷನ್ ಅಂತ ಹೇಳ್ತೀವಿ. ಎಕ್ಸ್ ಪವರ್ ಏನೋ ಇದೆ. ಓಕೆ, ಇದರ ಡೆರಿವೇಟಿವ್ n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1 ಆಗುತ್ತೆ. n ಎಲ್ಲಿತ್ತೋ ಪವರ್ ಅಲ್ಲಿ ಇದೆ, ಅದು ಏನ್ ಪವರ್ ಇತ್ತೋ ಅದು ಕೆಳಗಡೆ ಬರುತ್ತೆ. ಏನ್ ಪವರ್ ಇತ್ತೋ -1 ಮಾಡಿ ಇನ್ನೊಂದ್ಸರಿ ಪವರ್ ಬರೀತೀರಾ. ಓಕೆ, ಈ ಪವರ್ ಎಕ್ಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಇದಕ್ಕೆ ಡೆರಿವೇಟಿವ್ ಈ ಪವರ್ ಎಕ್ಸ್ ಇರುತ್ತೆ. ಲಾಗ್ ಎಕ್ಸ್ ಇದ್ರೆ ಡೆರಿವೇಟಿವ್ 1/x ಆಗುತ್ತೆ. ಓಕೆ, ಇಲ್ಲೇ ಕನ್ಫ್ಯೂಷನ್, ಅದಕ್ಕೆ ಒಟ್ಟಿಗೆ ಕೊಟ್ಟಿದ್ದೀನಿ. 1/x ಇದ್ರೆ -1/x² ಆಗುತ್ತೆ. ಓಕೆ, ಇದನ್ನ ನೀವು ಪವರ್ ಲಾ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಬಹುದು. 1/x ಇದ್ರೆ ಏನ್ ಮಾಡ್ತೀರಾ, x ಪವರ್ -1 ಮಾಡ್ತೀರಾ. x ಪವರ್ -1 ಇದ್ರೆ -1 ಕೆಳಗಡೆ ಬರುತ್ತೆ. ನೋಡಿ, -1 ಕೆಳಗಡೆ ಬರುತ್ತೆ. -1 ತಿರ್ಗಾ -1 ಆಗುತ್ತೆ, -2. ಸೊ x ಪವರ್ -2 ಕೆಳಗಡೆ ಬಂದ್ರೆ 1/x² ಬರುತ್ತೆ. ಓಕೆ, ಸೊ ನೆಕ್ಸ್ಟ್ a ಪವರ್ x. a ಇಸ್ ಅ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಗೆ ಪವರ್ x ಇದ್ದಾಗ a ಪವರ್ x ಹಂಗೆ ಬರೀತೀರಾ, ಇಂಟು ಲಾಗ್ ಆಫ್ ದಟ್ ಕಾನ್ಸ್ಟೆಂಟ್ ಬರೀತೀರಾ. ಅರ್ಥ ಆಯ್ತಾ? ಆಲ್ ದೀಸ್ ಆರ್ ಬೇಸಿಕ್ ಪಾಲಿನಾಮಿಯಲ್ ಫಂಕ್ಷನ್ಸ್. ಅರ್ಥ ಮಾಡ್ಕೊಳ್ಳಿ. ಅಥವಾ ಮೇ ಬಿ ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ಫುಲ್ ಬರೋದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಮುಗೀತು. ನೆಕ್ಸ್ಟ್ ಈಗ ಟ್ರಿಗ್ನೋಮೆಟ್ರಿಗೆ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿದೆ ಒಂದು ಪೋರ್ಷನ್ ಇದೆ ಈ ಚಾಪ್ಟರ್. ಅದಕ್ಕೆ ಡೆರಿವೇಟಿವ್ ಆಫ್ sin x is cos x. ಡೆರಿವೇಟಿವ್ ಆಫ್ cos x is minus sin x. ಹೌ ಇಟ್ ಈಸ್ ಚೇಂಜಿಂಗ್ ಗೆ ಆನ್ಸರ್ ಇದು. ಅರ್ಥ ಆಗ್ತಿದ್ಯಾ? tan x ಹೆಂಗ್ ಚೇಂಜ್ ಆಗುತ್ತೆ, ಇಟ್ ಚೇಂಜಸ್ ಟು secant square of the same angle. cosecant x ಚೇಂಜ್ ಆಗುತ್ತೆ, ಮೈನಸ್ cosecant x cot x ಚೇಂಜ್ ಆಗುತ್ತೆ. secant x ಹೆಂಗ್ ಚೇಂಜ್ ಆಗುತ್ತೆ, secant x tan x ಚೇಂಜ್ ಇಂಟು tan x ಚೇಂಜ್ ಆಗುತ್ತೆ. cot x ಬಂದು ಮೈನಸ್ cosecant square x ಚೇಂಜ್ ಆಗುತ್ತೆ. ಪ್ರಾಬ್ಲಮ್ ಆಲ್ಮೋಸ್ಟ್ ಇಲ್ಲೇ ಎಲ್ಲರೂ ಫೇಸ್ ಮಾಡೋದು ನಮಗೆ ಗೊತ್ತು. ಓಕೆ, ಸೊ ನಾನು ಅದಕ್ಕೆ ಏನ್ ಈಸಿ ಮಾಡಿದೀನಿ ಗೊತ್ತಾ, ನೀವು cosecant ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ ನೆಗೆಟಿವ್ ಇರುತ್ತೆ. ಸೊ cosecant ಎಲ್ಲೆಲ್ಲಿ ಬರುತ್ತೆ, cosecant ಡೆರಿವೇಟಿವ್ ಅಲ್ಲೂ ಬರುತ್ತೆ, cot ಡೆರಿವೇಟಿವ್ ಅಲ್ಲೂ ಬರುತ್ತೆ. cosecant ರಲ್ಲಿ cot ಜೊತೆಗೆ ಬರುತ್ತೆ, cot ರಲ್ಲಿ cosecant ಎರಡು ಸರಿ ಬರುತ್ತೆ, ಎರಡು ನೆಗೆಟಿವ್. ಸೇಮ್ ಕಾಸ್ ಇದ್ರೆ ಸೈನ್ ಮೈನಸ್ ಸೈನ್ ಇದ್ರೆ ಕಾಸ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮುಗೀತು. ಬಟ್ ಇಲ್ಲೇ ಒಂದು ಚಿಕ್ಕ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ಬಿಡ್ಬೇಕು, ಇಲ್ಲೇ ಹೇಳ್ಬಿಡ್ತೀನಿ. ನಮ್ಗೆ ಕಾನ್ಸ್ಟೆಂಟ್ ತುಂಬಾ ತರಲೆ ಅಂತ ಹೇಳಿದೆ, ಕರೆಕ್ಟಾ? ಯಾವ ತರ ತರಲೆ ಅಂದ್ರೆ, ಕಾನ್ಸ್ಟೆಂಟ್ ಎರಡು ತರ ಅಪಿಯರ್ ಆಗುತ್ತೆ. ಒಂದು ಕಾನ್ಸ್ಟೆಂಟ್ ಒಂದೇ ಇದ್ದಾಗ, ಅಲೋನ್ ಆಗಿದ್ದಾಗ ಎಲ್ರಿಗೂ ಗೊತ್ತಿದೆ ಫಾರ್ಮುಲಾ ಏನಾಗುತ್ತೆ. ಈಗ ಸಪೋಸ್ ನಾನು ಡೆರಿವೇಟಿವ್ ಆಫ್ ಲೆಟ್ಸ್ ಸೇ ನಾನು 2 ಫೈಂಡ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ಅ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ, ಯಾವಾಗ್ಲೂ 0 ಆಗುತ್ತೆ, ಕರೆಕ್ಟಾ? ಬಟ್ ಇದೇ 2 ಅಕಸ್ಮಾತ್ ಒಂದ್ಸರಿ ಫಂಕ್ಷನ್ ಜೊತೆ ಬಂದ್ಬಿಡುತ್ತೆ, ಸಮಥಿಂಗ್ ಲೈಕ್ ದಿಸ್. ಡೆರಿವೇಟಿವ್ ಆಫ್ 2x² ಅಂತ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, x² ಇಸ್ ಅ ಪವರ್ ಫಂಕ್ಷನ್, 2 ಇಸ್ ಅ ಕಾನ್ಸ್ಟೆಂಟ್. ಇವಾಗ ಏನ್ ಮಾಡ್ಬೇಕು, ಈ ತರ ಮಾಡಿದಾಗ ಅಥವಾ ಈ ತರ ಬಂದಾಗ ನಾವು ಡೆರಿವೇಟಿವ್ ಫೈಂಡ್ ಮಾಡಕ್ಕಾಗೋದು ಕಾನ್ಸ್ಟೆಂಟ್ ಗೆ ಆಗುತ್ತಾ? ಕಾನ್ಸ್ಟೆಂಟ್ ಡೈರೆಕ್ಟ್ ಆಗಿದ್ರೆ 0 ಆಗುತ್ತೆ. ಬಟ್ ಈ ತರ ಒಟ್ಟಿಗೆ ಬಂದಾಗ ಈ ಕಾನ್ಸ್ಟೆಂಟ್ ಏನ್ ಮಾಡ್ತೀವಿ ಅಂದ್ರೆ ಆಚೆ ಕಡೆ ಇಡ್ತೀವಿ. ಡೆರಿವೇಟಿವ್ ಆಫ್ ಉಳಿದಿರೋ ಫಂಕ್ಷನ್ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ. ಸೊ 2 ಇಂಟು ಡೆರಿವೇಟಿವ್ ಆಫ್ x² ಏನಾಗುತ್ತೆ, x² ಇಸ್ ಅ ಪವರ್ ಫಂಕ್ಷನ್, ಕರೆಕ್ಟಾ? ಸೊ n ಇಂಟು, ನೋಡಿ ಫಾರ್ಮುಲಾ ನೋಡ್ಕೊಳ್ಳಿ, n ಇಂಟು x ಟು ದ ಪವರ್ n-1. ಸೊ n ಏನಿದೆ 2 ಇದೆ. ಸೊ 2 ಇಂಟು x ಟು ದ ಪವರ್ 2-1 ಬರುತ್ತೆ. ಸೊ 2 ಇಂಟು 2x2-1 ಏನಾಗುತ್ತೆ, 2x ಆಗುತ್ತೆ. ಇದು 4x ಬರುತ್ತೆ. ಅರ್ಥ ಆಯ್ತಲ್ವಾ? ಕಾನ್ಸ್ಟೆಂಟ್ ಅಲೋನ್ ಇದ್ದಾಗ, ಫಂಕ್ಷನ್ ಜೊತೆಗಿದ್ದಾಗ, ಕಾನ್ಸ್ಟೆಂಟ್ ಆಚೆ ಇಟ್ಬಿಟ್ಟು ನಾವು ಸಾಲ್ವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇವಾಗ ಈಗ ಗೊತ್ತಾಯ್ತಲ್ವಾ? ಅಂಡ್ ಇದೇ ಕಾನ್ಸ್ಟೆಂಟ್ ಕೆಲವೊಂದ್ಸರಿ ಏನ್ ಮಾಡುತ್ತೆ ಅಂದ್ರೆ ಈ ತರ ಫಂಕ್ಷನ್ ಪಕ್ಕದಲ್ಲಿ ಬರೋದು. ಓಕೆ, ಅರ್ಥ ಆಯ್ತಲ್ವಾ? ಇಲ್ಲಿ ಫಂಕ್ಷನ್ ಪಕ್ಕದಲ್ಲಿ ಬಂತು. ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ಫಂಕ್ಷನ್ ಒಳಗೆ ಕೂತ್ಕೊಂಡ್ಬಿಡುತ್ತೆ. ಈಗ sin ax ಅಂದ್ರೆ ಎಕ್ಸಾಂಪಲ್ sin 2x, ನೋಡಿ ಕಾನ್ಸ್ಟೆಂಟ್ ಒಳಗಡೆ ಬಂದ್ಬಿಟ್ಟಿದೆ. sin 3x ಈ ತರ ಇದ್ದಾಗ ಏನ್ ಮಾಡ್ಬೇಕು, sin ax ಇದೆ ಅಲ್ವಾ, ಡೆರಿವೇಟಿವ್ ಆಫ್ sin ಏನು, cos ax ಇದೆ, a ಬರೀತೀನಿ, ಅದು ಸೇಮ್ ಇದೆ, ಅದೇನಿದೆ ಅದೇ ಬರೀತೀನಿ. ನೆಕ್ಸ್ಟ್ cos ಏನು, ಮೈನಸ್ sin ax, ಕರೆಕ್ಟಾ? ಅದನ್ನು ಹಂಗೆ ಬರೀತೀನಿ. tan ax ಏನು, cosecant tan ಅಲ್ವಾ, secant square ax, secant square ax. ಅಲ್ಲಿ ಏನಿದೆ ಅದೇ ಬರೆಯೋಣ. ಫಸ್ಟ್ cosecant ಏನು, ಮೈನಸ್ cosecant ax cot ax ಬರುತ್ತೆ. ನೆಕ್ಸ್ಟ್ secant ax ಏನು, secant ax ಇಂಟು tan ax. ನೆಕ್ಸ್ಟ್ cot ಏನಾಗುತ್ತೆ, ಮೈನಸ್ cosecant square ax ಆಗುತ್ತೆ. ಇದಿಷ್ಟು ಬರೆದ್ಮೇಲೆ ನೋಡಿ, ಫಸ್ಟ್ ನಾನು ನಾರ್ಮಲ್ ಆಗಿ ಬರ್ದಿದ್ದೀನಿ, ಇಲ್ಲಿ ಏನಿದೆ ಅದರಿಂದ ಡೆರಿವೇಟಿವ್ ಬರ್ದಿದ್ದೀನಿ. ಬಟ್ ಇದೆಲ್ಲದಕ್ಕೂ ಸ್ಟಾರ್ಟಿಂಗ್ ಅಲ್ಲಿ a ಆಡ್ ಆಗುತ್ತೆ. ಅಂದ್ರೆ ಡೆರಿವೇಟಿವ್ ಏನು, a cos ax ಆಗುತ್ತೆ. ಇದ್ರದ್ದು ಏನಾಗುತ್ತೆ, ಮೈನಸ್ ಇಲ್ಲಿ ಬರಿತೀನಿ, ಮೈನಸ್ a sin ax ಆಗುತ್ತೆ. ಇಲ್ಲೂ ಅಷ್ಟೇ a secant square ax
ಮೈನಸ್ ಎ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್, ಎ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್, ಎ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದನ್ನ ಮರಿತಾ ಇದ್ದೀರಾ ಅಂದ್ರೆ ಈ ತರ ಅದು ನಾಪ್ಕ ಇಟ್ಕೊಳ್ಳಿ. ಡನ್? ಓಕೆ, ಈಗ ಆಲ್ಮೋಸ್ಟ್ ನೀವು ಒಂದು 15 16 ಫಾರ್ಮುಲಾ ಓದಿದ್ದೀರಾ. ನೆಕ್ಸ್ಟ್ ಪಾರ್ಟ್ ಹೋಗೋಣ. ನೆಕ್ಸ್ಟ್ ಪಾರ್ಟ್ ಇಸ್ ಸಮಥಿಂಗ್ ವೆನ್, ಈಗ ಒಂದು ಫಂಕ್ಷನ್ ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಗೆ ಆನ್ಸರ್ ಫೈಂಡ್ ಮಾಡಿದ್ರಿ. ನೆಕ್ಸ್ಟ್ ಏನು, ಈಗ ಕಾನ್ಸ್ಟೆಂಟ್ ಆಟ ಆಡ್ದಂಗೆ ಫಂಕ್ಷನ್ ಆಟ ಆಡಕ್ ಸ್ಟಾರ್ಟ್ ಮಾಡುತ್ತೆ. ನಂಬರ್ಸ್ ಆಟ ಆಡಕ್ಕಿರೋ 4 ಆಪ್ಷನ್, ಅಥವಾ ಅಡಿಷನ್ ಆಗ್ಬೇಕು, ಸಬ್ಟ್ರಾಕ್ಷನ್ ಆಗ್ಬೇಕು, ಪ್ರಾಡಕ್ಟ್ ಆಗ್ಬೇಕು, ಡಿವೈಡ್ ಆಗ್ಬೇಕು. ಕರೆಕ್ಟಾ? ಸೊ ಫಸ್ಟ್ ನಾನು ಪ್ರಾಡಕ್ಟ್ ರೂಲ್ ಎಕ್ಸ್ಪ್ಲೈನ್ ಮಾಡಿದೆ ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಅರ್ಥ ಮಾಡಿಸೋದಕ್ಕೆ 2 ಬಿಸ್ನೆಸ್ ಪಾರ್ಟ್ನರ್ ಕತೆ ಹೇಳ್ತೀನಿ. 2 ಬಿಸ್ನೆಸ್ ಪಾರ್ಟ್ನರ್ ಯು ಅಂಡ್ ವಿ ಅಂತ ಅನ್ಕೊಳ್ಳಿ. ಈಗ ಒಂದು ಬಿಸ್ನೆಸ್ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ಟೆಕ್ನಿಕಲಿ ಯಾರೋ ಒಬ್ಬ ಚೆನ್ನಾಗಿರ್ತಾನೆ, ಆ ಇಬ್ರಲ್ಲಿ ಯು ಇಸ್ ಟೆಕ್ನಿಕಲಿ ವೆರಿ ಗುಡ್. ನೀವೇನಾದ್ರು ಪ್ರೋಗ್ರಾಮಿಂಗ್ ಹೇಳಿ ಅಥವಾ ನೀವೇನಾದ್ರು ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ ಹೇಳಿ ಅದ್ರಲ್ಲೆಲ್ಲ ಒಳ್ಳೆ ತಲೆ ಇದೆ. ವಿ ಹೆಂಗಂದ್ರೆ ಟೆಕ್ನಿಕಲಿ ಇಲ್ಲ, ಬಟ್ ಜನರ ಜೊತೆ ಚೆನ್ನಾಗಿ ಮಾತಾಡ್ತಾನೆ, ಜನರ ಜೊತೆ ಚೆನ್ನಾಗಿ ಬೆರೀತಾರೆ. ಕರೆಕ್ಟಾ? ಈಗ 2 ಬೇಕಲ್ವ ಒಂದು ಕಂಪ್ನಿಗೆ. ಅಂದ್ರೆ ಅರ್ಥ, ಟೆಕ್ನಿಕಲ್ ಬಂದಾಗ ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಇರಬೇಕು, ಹ್ಯೂಮನ್ ಇಂಟರಾಕ್ಷನ್ ಮಾಡೋ ಒಬ್ಬ ವ್ಯಕ್ತಿ ಸೈಲೆಂಟ್ ಆಗಿರ್ಬೇಕು. ಅದೇ ಹ್ಯೂಮನ್ ಇಂಟರಾಕ್ಷನ್ ಜಾಸ್ತಿ ಬಂದಾಗ ಟೆಕ್ನಿಕಲ್ ಇದ್ದವನು ಆರಾಮಾಗಿರ್ಬೇಕು, ಹ್ಯೂಮನ್ ಇಂಟರಾಕ್ಷನ್ ಆಕ್ಟಿವ್ ಆಗ್ಬೇಕು. ಕರೆಕ್ಟಾ? ಅದನ್ನೇ ಇಲ್ಲಿ ಮಾಡ್ತಾ ಇದೀನಿ ನೋಡಿ. ಫಸ್ಟ್ ನೋಡಿ, ಯು ಅಂಡ್ ವಿ 2 ಬರಿತೀನಿ. ಈಗ ಟೆಕ್ನಿಕಲ್ ಬಂದಿದೆ ಅಂತ ಅನ್ಕೊಳ್ಳಿ, ಟೆಕ್ನಿಕಲ್ ಪರ್ಸನ್ ಯು ಅಲ್ವಾ, ಇವನು ಪರ್ಫಾರ್ಮ್ ಮಾಡ್ಬೇಕು, ಅದಕ್ಕೆ ಡ್ಯಾಶ್ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಪ್ಲಸ್ ತಿರ್ಗಾ ಯು ಅಂಡ್ ವಿ ಅಂತಾನೆ ಬರಿತೀನಿ, ಯು ಅಂಡ್ ವಿ ಅಂತಾನೆ ಬರಿತೀನಿ. ಈ ಸರಿ ಹ್ಯೂಮನ್ ಇಂಟರಾಕ್ಷನ್ ಬಂದ್ಬಿಟ್ಟಿದೆ. ಯಾರು ಸೈಲೆಂಟ್ ಆಗಿರ್ಬೇಕು ಈಗ ಹ್ಯೂಮನ್ ಇಂಟರಾಕ್ಷನ್ ಬಂದಾಗ? ಹ್ಯೂಮನ್ ಇಂಟರಾಕ್ಷನ್ ಬಂದಾಗ ಟೆಕ್ನಿಕಲ್ ಸೈಲೆಂಟ್ ಆಗಿರ್ಬೇಕು, ಹ್ಯೂಮನ್ ಇಂಟರಾಕ್ಷನ್ ಆಗ್ತಾ ಇರಬೇಕು. ಕರೆಕ್ಟಾ? ಸೊ ಇಲ್ಲಿ ಡ್ಯಾಶ್ ಅಂತ ಬರಿತೀನಿ. ಇಷ್ಟೇ ಪ್ರಾಡಕ್ಟ್ ರೂಲ್. ಯು ವಿ 2 ಒಂದು ಫಂಕ್ಷನ್. ಒಂದ್ಸರಿ ಯು ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ವಿ ನ ಹಂಗೆ ಬರಿತೀರಾ, ಸೈಲೆಂಟ್ ಆಗಿದೆ ಅದು. ನೆಕ್ಸ್ಟ್ ಯಾರು ಮಾತಾಡಿದ್ರು ಅವ್ರು ಸೈಲೆಂಟ್ ಆಗ್ತಾರೆ, ಯಾರು ಮಾತಾಡಿಲ್ವೋ ಅವ್ರನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಓಕೆ, ಅವ್ರು ಆಕ್ಟಿವ್ ಆಗ್ಬೇಕು. ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್. ನೋಡಿ, ಫಸ್ಟ್ ಯಾವಾಗ್ಲೂ ಅಷ್ಟೇ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಅಂತ ಬರ್ಕೋಬೇಕು. ವಿತ್ ರೆಸ್ಪೆಕ್ಟ್ ಟು ಡೆರಿವೇಟಿವ್ ಎಕ್ಸ್ ಇದ್ರೆ ಮಾತ್ರ ನೀವು ಮಾಡಕ್ಕಾಗೋದು. ಕರೆಕ್ಟಾ? ಏನಾಗುತ್ತೆ ಇವಾಗ ಆನ್ಸರ್ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಯು ಡ್ಯಾಶ್ ವಿ, ಯು ಇದು ವಿ ಅಂತ ಅನ್ಕೊಳ್ಳೋಣ. ಫಸ್ಟ್ ಯು ಡ್ಯಾಶ್ ಮಾಡ್ಬೇಕು. ಡೆರಿವೇಟಿವ್ ಆಫ್ ಏನಾಗುತ್ತೆ, ಸೈನ್ ಎಕ್ಸ್ ಹಂಗೆ ಬರಿತೀನಿ, ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಫಸ್ಟ್, ಪ್ಲಸ್ ನೆಕ್ಸ್ಟ್ ವಿ ಯು ನ ಹಂಗೆ ಬರಿಬೇಕು, ಎಕ್ಸ್ ಸ್ಕ್ವೇರ್ ಹಂಗೆ ಬರಿಬೇಕು, ಡೆರಿವೇಟಿವ್ ಆಫ್ ಏನಾಗುತ್ತೆ ಸೈನ್ ಎಕ್ಸ್ ಆಗುತ್ತೆ. ಇದೆರಡರದ್ದು ನಿಮ್ಗೆ ಡೆರಿವೇಟಿವ್ ಗೊತ್ತಾ? ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಸೈನ್ ಎಕ್ಸ್ ಹಂಗೆ ಬರಿತೀನಿ, ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಆಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಹಂಗೆ ಬರಿತೀನಿ, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು ಕಾಸ್ ಎಕ್ಸ್ ಆಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ, 2x ಇಂಟು ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ಬರುತ್ತೆ. ದಿಸ್ ಇಸ್ ಹೌ ಯು ಅಪ್ಲೈ ಪ್ರಾಡಕ್ಟ್ ರೂಲ್. ಓಕೆ, ನೆಕ್ಸ್ಟ್ ಇದನ್ನು ಇನ್ನೊಂದ್ ಸ್ವಲ್ಪ ನೋಡಿ, ಫಾಸ್ಟ್ ಆಗಿ ಮಾಡ್ತಾ ಇರ್ಬೇಕು ಇದಕ್ಕೆ. ಓಕೆ, ಡೆರಿವೇಟಿವ್ ಫಸ್ಟ್ ಏನ್ ಮಾಡ್ಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಇ ಎಕ್ಸ್ ಇಂಟು ಲಾಗ್ ಎಕ್ಸ್. ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ, ಇದು ಯು ಅಂತ ತಗೋಬೇಕು, ಇದು ವಿ ಅಂತ ತಗೋಬೇಕು. ಫಸ್ಟ್ ಏನ್ ಮಾಡ್ಬೇಕು, ಯು ಡ್ಯಾಶ್ ವಿ ಅಂತ ಬರ್ತೀನಲ್ವಾ, ವಿ ಸೈಲೆಂಟ್ ಆಗಿರುತ್ತೆ, ಡೆರಿವೇಟಿವ್ ಯಾವ್ದಕ್ಕೆ ಫೈಂಡ್ ಮಾಡ್ಬೇಕು, ಆಕ್ಟಿವ್ ಮಾಡೋದಕ್ಕೆ ಫೈಂಡ್ ಮಾಡ್ಬೇಕು, ಪ್ಲಸ್ ಈ ಸರಿ ಇ ಪವರ್ ಎಕ್ಸ್ ಸೈಲೆಂಟ್ ಆಗಿರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ವಿ ಫೈಂಡ್ ಮಾಡ್ಬೇಕು. ಓಕೆ, ಸೊ ಲಾಗ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಏನೋ ಇ ಪವರ್ ಎಕ್ಸ್ ಬರುತ್ತೆ, ಪ್ಲಸ್ ಇ ಪವರ್ ಎಕ್ಸ್ ಹಂಗೆ ಬರೀತೀನಿ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು 1 ಬೈ ಎಕ್ಸ್ ಆಗುತ್ತೆ. ಓಕೆ, ಸೊ ಈ ಎರಡರಲ್ಲೂ ಇ ಪವರ್ ಎಕ್ಸ್ ಕಾಮನ್ ಕಾಣಿಸ್ತಿದೆ, ಅದನ್ನ ಕಾಮನ್ ತೆಗಿತೀನಿ, ಲಾಗ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹಿಂಗ್ ಬರೆದ್ರು ಓಕೆ. ಇಲ್ಲ ನೀವು ಮಲ್ಟಿಪ್ಲೈ ಮಾಡಿ ಒಟ್ಟಿಗೆ ಬರೀತೀರಾ ಅಂದ್ರೆ ಓಕೆ. ನೀವು ಪ್ರಾಡಕ್ಟ್ ರೂಲ್ ಹೆಂಗ್ ಅಪ್ಲೈ ಮಾಡೋದು ತೋರಿಸ್ತಾ ಇದೀನಿ ಅಷ್ಟೇ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಒನ್ ಹೋಗೋಣ. ನೆಕ್ಸ್ಟ್ ಒನ್ ಏನು ಅಂದ್ರೆ ಡಿವಿಷನ್ ರೂಲ್. ಈಗ ನಾವು ಫಸ್ಟ್ ಏನ್ ಮಾಡಿದ್ವಿ ಅರ್ಥ ಮಾಡ್ಕೊಳ್ಳಿ. ಪ್ರಾಡಕ್ಟ್ ರೂಲ್ ಇಂದಾನೆ ನಾನು ಹೇಳ್ಕೊಂಡು ಬರ್ತೀನಿ. ಈಗ ಪ್ರಾಡಕ್ಟ್ ರೂಲ್ ಅಲ್ಲಿ ಏನ್ ಮಾಡಿದೆ ಫಸ್ಟ್ ಅಂದ್ರೆ ನಾನು ಯು ವಿ ಡ್ಯಾಶ್ ಪ್ಲಸ್ ವಿ ಡ್ಯಾಶ್ ಯು ಮಾಡಿದೆ. ಕರೆಕ್ಟಾ? ಇದೆಲ್ಲ ಮಾಡಿದ್ದು ಅಲ್ಲ, ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್ ಮಾಡಿದ್ದು, ವಿ ಯು ಡ್ಯಾಶ್ ಮಾಡಿದ್ದು. ಓಕೆ, ಇದನ್ನೇ ನಾನು ವಿ ಯು ಡ್ಯಾಶ್ ಪ್ಲಸ್ ಯು ವಿ ಡ್ಯಾಶ್ ಅಂತ ಬರೆದ್ರು ಒಂದೇ ಕೆಲಸ ಅಲ್ವಾ ಆಗೋದು. ಸೊ ಏನ್ ಮಾಡ್ತೀನಿ ಅಂದ್ರೆ ಈ ಪರ್ಟಿಕ್ಯುಲರ್ ಫಾರ್ಮ್ ನ ಕನ್ಸಿಡರ್ ಮಾಡ್ತೀನಿ ಯು ಬೈ ವಿ ಫಾರ್ಮ್ ಗೆ. ಯಾವ ತರ ಬರೀತೀನಿ ಇದನ್ನ ಅಂದ್ರೆ ವಿ ಯು ಡ್ಯಾಶ್ ಬರೀತೀನಿ, ಪ್ಲಸ್ ನಾವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬಿಟ್ಟಿದೀವಿ, ಸೊ ಪ್ಲಸ್ ಬರೆಯಲ್ಲ ಇವಾಗ, ಮೈನಸ್ ಬರೀತೀನಿ, ಮೈನಸ್ ಯು ವಿ ಡ್ಯಾಶ್ ಅಂತ ಬರೀತೀನಿ. ಡಿನಾಮಿನೇಟರ್ ಇದೆ ಅಲ್ವಾ, ಡಿನಾಮಿನೇಟರ್ ಸ್ಪೆಷಲ್ ಅದು, ಸೊ ವಿ ಹಂಗೆ ಬರೀತೀರಾ, ಹಂಗೆ ಬರೆಯಂಗಿಲ್ಲ, ಸೊ ಸ್ಕ್ವೇರ್ ಮಾಡ್ತೀರಾ. ಸೊ ನೀವು ಪ್ರಾಡಕ್ಟ್ ರೂಲ್ ಫೈಂಡ್ ಮಾಡ್ತೀರಾ ಅಂದ್ರೆ, ಸಾರಿ ಡಿವಿಷನ್ ರೂಲ್ ಫೈಂಡ್ ಮಾಡ್ತೀರಾ ಅಂದ್ರೆ ಟೇಕ್ ದ ಹೆಲ್ಪ್ ಆಫ್ ಪ್ರಾಡಕ್ಟ್ ರೂಲ್. ವಿ ಯು ಡ್ಯಾಶ್ ಪ್ಲಸ್ ಯು ವಿ ಡ್ಯಾಶ್ ಬರೋದು ಅದು ಪ್ರಾಡಕ್ಟ್ ರೂಲ್, ಅದು ಪ್ಲಸ್ ಇದೆ ಇಲ್ಲಿ ಮೈನಸ್ ಮಾಡಿ, ಡಿನಾಮಿನೇಟರ್ ಇದೆ ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡಿ, ಸಿಂಪಲ್. ಓಕೆ, ಒಂದು ಕ್ವೆಶನ್ ಮಾಡೋಣ, ಅರ್ಥ ಆಗ್ಬಿಡುತ್ತೆ ನೋಡಿ. ಸೊ ಇಲ್ಲಿ ಇದು ಯು ಆಗುತ್ತೆ, ಇದು ವಿ ಆಗುತ್ತೆ. ಕರೆಕ್ಟಾ? ಸೊ ಲೆಟ್ಸ್ ಸ್ಟಾರ್ಟ್ ಫೈಂಡಿಂಗ್ ದ ಆನ್ಸರ್. ಆನ್ಸರ್ ಏನ್ ಬರುತ್ತೆ ಇಲ್ಲಿ, ಫಸ್ಟ್ ಏನ್ ಮಾಡ್ಬೇಕು, ವಿ ಯು ಡ್ಯಾಶ್ ಮಾಡ್ಬೇಕು. ಕರೆಕ್ಟಾ? ಸೊ ರೂಟ್ ಎಕ್ಸ್ ಹಂಗೆ ಬರ್ಕೋತೀನಿ, ಯು ಡ್ಯಾಶ್ ಏನು ಡೆರಿವೇಟಿವ್ ಆಫ್
ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಮಾಡ್ಬೇಕು ನಾನು, ಕರೆಕ್ಟಾ. ನೆಕ್ಸ್ಟ್ ಮೈನಸ್ ಯು ಏನು ಕಾಟ್ ಎಕ್ಸ್ ಹಂಗೆ ಬರೀಬೇಕು, ವಿ ಡ್ಯಾಶ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಇಂಟು ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಫೈಂಡ್ ಮಾಡಬೇಕು, ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಏನ್ ಆಕ್ಚುಲಿ ಎಕ್ಸ್ ಅಲ್ವಾ, ಸೊ ಇದನ್ನ ಬೇಕಾದ್ರೆ ನೀವೇನ್ ಮಾಡ್ಬೋದು 1/x ಅಂದ್ರೆ ಇದು 1 ಎಕ್ಸ್ ಆಚೆಗಡೆ ಬರೀರಿ, ಇದನ್ನ ಆಗ್ತಿರೋ ಡ್ರಾಮಾನೆಲ್ಲ ಒಟ್ಟಿಗೆ ಬರೆದ್ರೆ ಆಯ್ತು. ರೂಟ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಏನು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್, ಕರೆಕ್ಟಾ. ನೆಕ್ಸ್ಟ್ ಮೈನಸ್ ಕಾಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನಾಗುತ್ತೆ 1/2 ರೂಟ್ ಎಕ್ಸ್ ಆಗುತ್ತೆ. ಇದನ್ನೇ ನೀವು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ಮಾಡ್ಕೋಬಹುದು. ಒಟ್ನಲ್ಲಿ ಈ ತರ ಆನ್ಸರ್ ಬರುತ್ತೆ. ಪ್ರಾಡಕ್ಟ್ ಡಿವಿಷನ್ ರೂಲ್ ಹೆಂಗ್ ಅಪ್ಲೈ ಮಾಡಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್ ಇದೆರಡು ಗೊತ್ತಾದ್ಮೇಲೆ ಒಂದು ಈಸಿ ಇನ್ನ ಎರಡು ರೂಲ್ ಇದೆ ಈಸಿ, ವಿಚ್ ಇಸ್ ವೆರಿ ವೆರಿ ಈಸಿ, ಸಿಂಪಲ್. ನೋಡಿ, ಅಡಿಷನ್ ಆಗ್ಲಿ ಸಬ್ಟ್ರಾಕ್ಷನ್ ಆಗ್ಲಿ ಪ್ರಾಡಕ್ಟ್ ಡಿವಿಷನ್ ಪ್ರಾಬ್ಲಮ್. ಅಡಿಷನ್ ಸಬ್ಟ್ರಾಕ್ಷನ್ ಯಾವ ತರ ಅಂದ್ರೆ ನಿಮಗೆ ಯು ಪ್ಲಸ್ ವಿ ಅಂತ ಕೊಟ್ಟಿದ್ರು ಯು ನ ಸೆಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ವಿ ನ ಸೆಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ಅವ್ರು ಏನ್ ಸೈನ್ ಕೊಟ್ಟಿದಾರೋ ಅದನ್ನ ಬರೀರಿ. ಸೊ ನಾನು ಏನ್ ಬರಿಬಹುದು ಇಲ್ಲಿ ಅಂದ್ರೆ ಡಿಫ್ರೆನ್ಶಿಯೇಟಿಂಗ್ ಯು ಸೆಪರೇಟ್ಲಿ, ಸಾರಿ ಇದು ಎಕ್ಸ್ ಆಗ್ಬೇಕಿದು, ಸೆಪರೇಟ್ಲಿ ಪ್ಲಸ್ ಆರ್ ಮೈನಸ್ ಅವ್ರು ಏನ್ ಕೊಟ್ಟಿದಾರೆ ಅದ್ ಬರೀರಿ, ಸೆಪರೇಟಿಂಗ್ ವಿ ಫಂಕ್ಷನ್ ಸೆಪರೇಟ್ಲಿ. ಓಕೆ, ಡಿಫ್ರೆನ್ಶಿಯೇಟಿಂಗ್. ಓಕೆ, ಸೊ ಇಲ್ಲಿ ನೋಡಿ ಇದು ಯು ಅಲ್ವಾ, ಇದು ವಿ. ಸೊ ಏನ್ ಮಾಡ್ಬೇಕು ನಾನು, ಯು ಅಂಡ್ ವಿ ರೂಲ್ ಅಪ್ಲೈ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಯು ಮಾಡ್ಬೇಕು ಎಕ್ಸ್ ಬರುತ್ತೆ, ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಏನ್ ಮಾಡ್ಬೇಕು ನೆಕ್ಸ್ಟ್ ಯು ಮಾಡ್ಬೇಕು, ಯು ಇಸ್ ನಥಿಂಗ್ ಬಟ್ ಲಾಗ್ ಎಕ್ಸ್. ಡೆರಿವೇಟಿವ್ ಆಫ್ ಎಕ್ಸ್ ಏನು ಯೋಚನೆ ಮಾಡಿ, ಡಿ ಎಕ್ಸ್ ಇದೆ, ನೀವು ಕ್ಯಾನ್ಸಲ್ ಅನ್ಕೊಂಡ್ರೆ ಓಕೆ, ಅಥವಾ ಎಕ್ಸ್ ಪವರ್ 1 ಇದೆ, 1 ಇಂಟು ಎಕ್ಸ್ ಪವರ್ 1 ಮೈನಸ್ 0 ಆಗುತ್ತೆ. ಸೊ ಇಲ್ಲಿ ಆನ್ಸರ್ 1 ಬರುತ್ತೆ, ಪ್ಲಸ್ ಇಲ್ಲೇನಾಗುತ್ತೆ 1/x ಆಗುತ್ತೆ. ನೀವು ಎಲ್ಸಿಎಂ ತಗೊಂಡ್ರೆ ಇಲ್ಲಿ x ಆಗುತ್ತೆ, x ಪ್ಲಸ್ 1 ಬರುತ್ತೆ. ಸೊ dy ಬೈ dx ಇಸ್ ಈಕ್ವಲ್ ಟು x ಪ್ಲಸ್ 1/x ಅಂತ ಬರೀಬಹುದು. ಅದೇ ತರ ಲಾಗ್ x ಮೈನಸ್ sin x ಮಾಡಿದ್ರೆ ಮೈನಸ್ ಇದೆ, ಇದು u ಅಂತ ತಗೊಂತೀನಿ, ಇದು v ಅಂತ ತಗೋತೀನಿ. ಸೊ ಡೆರಿವೇಟಿವ್ ಆಫ್ u ಮೈನಸ್ v ಇದ್ದಾಗ ಏನಂತ ಬರೀಬಹುದು ಇದನ್ನ, ಡೆರಿವೇಟಿವ್ ಆಫ್ ಲಾಗ್ x ಮೈನಸ್ ಡೆರಿವೇಟಿವ್ ಆಫ್ ಏನ್ ಬರೀಬೇಕು cos x ಅಂತ ಬರೀಬೇಕು. ಓಕೆ, ಸೊ ಡೆರಿವೇಟಿವ್ ಆಫ್ ಲಾಗ್ x ಏನು 1/x, ಡೆರಿವೇಟಿವ್ ಆಫ್ cos x ಏನು, ಇಲ್ಲಿ cos ನೋಡಿ ಮೈನಸ್ ಇದೆ, ಬೇಕಂತ ಕೊಟ್ಟಿದ್ದೀನಿ ಮೈನಸ್ ಇದೆ, ಬಟ್ ಸ್ಟಿಲ್ ಮೈನಸ್ sin x ಏನಿದೆ ಅದ್ರ ಡೆರಿವೇಟಿವ್ ಬರ್ಬಿಡ್ಬೇಕು. ಓಕೆ, ಸೊ 1/x ಇಂಟು ಮೈನಸ್ ಪ್ಲಸ್ sin x ಆಗುತ್ತೆ. ನೀವು ಇದು ಎಲ್ಸಿಎಂ ತಗೊಂಡ್ರೆ x ಬರುತ್ತೆ, 1 ಪ್ಲಸ್ x ಇಂಟು sin x ಅಂತ ಬರೀಬಹುದು. ದಿಸ್ ಇಸ್ ಯುವರ್ ಡೆರಿವೇಟಿವ್. ಓಕೆ, ಡನ್. ಪ್ರಾಡಕ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಪ್ರಾಡಕ್ಟ್ ಡಿವಿಷನ್ ಎಲ್ಲ ಆಗಿದೆ. ಇನ್ನೊಂದೇನು ಅಂದ್ರೆ ಈಗ ಫಂಕ್ಷನ್ ತರಲೆ ಏನ್ ಮಾಡೋದು, ಫಂಕ್ಷನ್ ಅಂದ್ರೆ ಈಗ sin x ಫಂಕ್ಷನ್ ಅಲ್ವಾ, ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಒಳಗೆ ಕುತ್ಕೊಂಡ್ಬಿಡುತ್ತೆ. ಓಕೆ, ಯಾವ ತರ ಅರ್ಥ ಮಾಡ್ಕೊಳ್ಳೋಣ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ, ಇದೆಲ್ಲ ಬೇಡ ಡೈರೆಕ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನೋಡಿ, ಸೈನ್ ಆಫ್ ಲಾಗ್ ಎಕ್ಸ್ ಇದೆ, ಸೈನ್ ಎಕ್ಸ್ ಒಂದು ಫಂಕ್ಷನ್, ಲಾಗ್ ಎಕ್ಸ್ ಒಂದು ಫಂಕ್ಷನ್. ಈ ಲಾಗ್ ಎಕ್ಸ್ ಏನ್ ಮಾಡಿದೆ, ಸೈನ್ ಎಕ್ಸ್ ನಾವು ಸೈನ್ ರೇಷಿಯೋಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗೆ ಇನ್ಪುಟ್ ಕೊಡ್ತೀವಲ್ಲ, ಆ ಇನ್ಪುಟ್ ಜಾಗದಲ್ಲಿ ಹೋಗಿ ಫಂಕ್ಷನ್ ಕುತ್ಕೊಂಡ್ಬಿಟ್ಟಿದೆ. ಓಕೆ, ಸೊ ಬೇಸಿಕಲಿ ಈ ತರ ಫಂಕ್ಷನ್ಸ್ ಇದ್ದಾಗ ನಾವು ಅಸ್ಯೂಮ್, ಈಗ ನೋಡಿ y is equal to f of u ಅಂತ ಅನ್ಕೊಳ್ಳಿ, u is a function of another thing. ಅಂದ್ರೆ ಬೇಸಿಕಲಿ ಈಗ ನಾವ್ ಏನ್ ಆನ್ಸರ್ ಏನು ಫಂಕ್ಷನ್ ನೋಡಿದ್ವಿ, ಸೈನ್ ಆಫ್ ಲಾಗ್ ಎಕ್ಸ್ ಅಂತ ನೋಡಿದ್ವಲ್ಲ, ಈಗ y is a function of something, ಬಟ್ ಆ ಫಂಕ್ಷನ್ ಇನ್ನೊಂದ್ರ ಒಳಗಡೆ ಇದೆ, ಇನ್ನೊಂದ್ರ ಇನ್ಪುಟ್ ಅಲ್ಲಿ ಡಿಪೆಂಡ್ ಆಗಿದೆ. ಸೊ ಈ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಚೆಗಡೆಯಿಂದ ಯಾವ್ದು ಕಾಣಿಸ್ತಿದೆ ನಮಗೆ ಫಂಕ್ಷನ್, ಆಚೆಗಡೆಯಿಂದ ಕಾಣಿಸ್ತಿರೋದು ಯಾವ್ದು ಅಂತ ನೋಡ್ಕೊಳ್ಳಿ. ಆಚೆಗಡೆಯಿಂದ ನಮಗೆ ಕಾಣಿಸ್ತಿರೋದು ಸೈನ್, ಕರೆಕ್ಟಾ. ಸೊ ಆಚೆಗಡೆಯಿಂದ ಯಾವ್ದು ಕಾಣಿಸ್ತಿದೆ ಅದನ್ನ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿ. ಅಂದ್ರೆ y ಅಕಸ್ಮಾತ್ y ಇಸ್ ಅ ಫಂಕ್ಷನ್ ಆಗಿ f ಆಫ್ u ಇದ್ರೆ du ಬೈ dx ಅಂತ ಮಾಡಿ, ಅಲ್ಲ du ಬೈ ಏನ್ ಮಾಡ್ಬೇಕು dy ಬೈ du ಮಾಡ್ಬೇಕು. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ದಿಸ್ dy ಬೈ du ಮಾಡ್ಬೇಕು, ಇಂಟು ನೆಕ್ಸ್ಟ್ ಏನ್ ಮಾಡ್ಬೇಕು u ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಏನಾಗುತ್ತೆ ಅದು du ಬೈ u ಯಾವ್ದು ಟರ್ಮ್ಸ್ ಅಲ್ಲಿ ಇದೆ, x ಟರ್ಮ್ಸ್ ಅಲ್ಲಿ ಇದೆ, dx ಮಾಡ್ಬೇಕು. ಓಕೆ, ನಾವು ಪ್ರಾಬ್ಲಮ್ ಮಾಡ್ತಾ ಗೊತ್ತಾಗುತ್ತೆ, ನಥಿಂಗ್ ಟು ವರಿ. ಈಗ ನೋಡಿ ಫಸ್ಟ್ ಇಲ್ಲಿಂದ ಆಚೆಗಡೆಯಿಂದ ಯಾವ್ದು ಕಾಣಿಸ್ತಿದೆ ನಮ್ಗೆ, ಸೈನ್ ಕಾಣಿಸ್ತಿದೆ. ಡೆರಿವೇಟಿವ್ ಆಫ್ ಸೈನ್ ಏನು ಕಾಸ್, ಒಳಗಡೆ ಏನಿದೆ ಅದನ್ನೇ ಬರೀಲಿ, ಕಾಸ್ ಆಫ್ ಲಾಗ್ ಎಕ್ಸ್. ಈಗ ನೋಡಿ ಇದು ಎಕ್ಸ್ಟ್ರಾ ಅಲ್ವಾ ಫಂಕ್ಷನ್, ಇಟ್ ಈಸ್ ನಾಟ್ ಸಪೋಸ್ ಟು ಬಿ ಇನ್ಸೈಡ್, ಬಟ್ ಇದೆ. ಏನ್ ಮಾಡ್ಬೇಕು ಈಗ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಒಳಗಡೆ ಏನಿದೆಯೋ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಲಾಗ್ ಎಕ್ಸ್. ಸೊ ಏನಾಗುತ್ತೆ ಇವಾಗ ಕಾಸ್ ಆಫ್ ಲಾಗ್ ಎಕ್ಸ್ ಹಂಗೆ ಇದೆ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು 1/x ಇಂಟು 1/x ಬರುತ್ತೆ. ನೀವು ಇದನ್ನ ಯಾವ ತರ ಬರಿಬಹುದು, ಕಾಸ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಅಂತ ಬರಿಬಹುದು. ದಿಸ್ ಇಸ್ ಯುವರ್ ಆನ್ಸರ್. ಸೊ ಇದನ್ನ ಚೈನ್ ರೂಲ್ ಅಂತಾರೆ. 1/1 ಚೈನ್ ನ ರಿಮೂವ್ ಮಾಡ್ಕೊಂಡು ಬರೋದು. ಫಸ್ಟ್ ಆಚೆಗಡೆಯಿಂದ ನೋಡಿದಾಗ ಸೈನ್ ಇದೆ, ಅದನ್ನ ರಿಮೂವ್ ಮಾಡಿದ್ರಿ,
ಒಳಗಡೆ ಇನ್ನೊಂದಿದೆ ಅದನ್ನ ರಿಮೂವ್ ಮಾಡಿದ್ರಿ, ಅಕಸ್ಮಾತ್ ಇನ್ನೊಂದಿದೆ ಅದನ್ನು ರಿಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬೇಗ ಮುಗಿಸ್ಬೋಣ, ಆಗೋಯ್ತು ಇನ್ನೇನಿಲ್ಲ. ಈಗ ನೋಡಿ, ದಿಸ್ ಇಸ್ ಅ ಪವರ್ ಒಳಗಡೆ ಇದೆ. ಸೊ ಫಸ್ಟ್ ಪವರ್ ಕೆಲಸ ಮುಗಿಸಿ. ಡೆರಿವೇಟಿವ್ ಆಫ್ ಏನಾಗುತ್ತೆ ಇದು 4 ಇಂಟು 2x ಪ್ಲಸ್ 1 ಟು ದ ಪವರ್ 4 ಮೈನಸ್ 1 ಆಗುತ್ತೆ, ಇಂಟು ಒಳಗಡೆ ಬೇರೆ ಏನೋ ಇತ್ತಲ್ವಾ, ಸೊ ಡಿ ಬೈ ಡಿ ಎಕ್ಸ್ ಆಫ್ ಅದನ್ನು ಮಾಡಬೇಕು, ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು 4 ಇಂಟು 2x ಪ್ಲಸ್ 1 ಟು ದ ಪವರ್ 3 ಆಗುತ್ತೆ, 4 ಮೈನಸ್ 1 ಇಂಟು ಇಲ್ಲಿ ನೋಡಿ ಅಡಿಷನ್ ಬಂದಿದೆ ಇಲ್ಲಿ. ಸೊ ಡೆರಿವೇಟಿವ್ ಆಫ್ 2x ಸಪರೇಟ್ ಆಗಿ ಮಾಡಿದ್ರೆ ಏನ್ ಬರುತ್ತೆ 2 ಬರುತ್ತೆ, ಪ್ಲಸ್ ಡೆರಿವೇಟಿವ್ ಆಫ್ 1 ಏನು 0. ಸೊ ಇಷ್ಟು ಬರುತ್ತೆ ಸಾಕು. 4 ಇಂಟು 2 ಏನಾಗುತ್ತೆ 8 ಆಗುತ್ತೆ. ಸೊ 2x ಪ್ಲಸ್ 1 ಟು ದ ಪವರ್ 3 ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಏನಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಸೀಕೆಂಟ್ ಇದೆ, ಒಳಗಡೆ ಟ್ಯಾನ್ ಕೂತಿದೆ, ಟ್ಯಾನ್ ಒಳಗಡೆ ರೂಟ್ ಕೂತಿದೆ. ಓಕೆ, ಸೊ ಇದನ್ನ 1 ಬೈ 1 ಮಾಡ್ತಾ ಹೋಗೋಣ. ಫಸ್ಟ್ ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಏನು, ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಇಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಕರೆಕ್ಟಾ? ಸೊ ಸೀಕೆಂಟ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ರೂಟ್ ಎಕ್ಸ್, ಕರೆಕ್ಟಾ? ನೆಕ್ಸ್ಟ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಒಂದು ಮುಗೀತು, ಸೀಕೆಂಡ್ ಮುಗೀತು, ನೆಕ್ಸ್ಟ್ ಏನು ಟ್ಯಾನ್ ರೂಟ್ ಎಕ್ಸ್ ಇದೆ, ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕು, ಟ್ಯಾನ್ ರೂಟ್ ಎಕ್ಸ್. ಓಕೆ, ಸೊ ಮಿಕ್ಕಿದೆಲ್ಲ ಹಂಗೆ ಬರ್ಕೊಳ್ಳಿ, ಹಂಗೆ ಬರಿತಾ ಹೋಗಿ. ಏನಾಗುತ್ತಿದ್ದು ಸೀಕೆಂಟ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ರೂಟ್ ಎಕ್ಸ್. ಅರ್ಥ ಆಗ್ತಿದೆ ಅಲ್ವಾ? ನಾನು ಫಾರ್ಮುಲಾ ಒಳಗಡೆ ಏನಿದೆ ಅದನ್ನ ಹಂಗೆ ಬರಿತಾ ಇದ್ದೀನಿ, ಫಾರ್ಮುಲಾ ಒಳಗಿರೋದು ಹಂಗೆ ಬರಿತಾ ಇದ್ದೀನಿ. ಏನ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಇಲ್ಲಿ ಬರ್ತೀನಿ. ಈಗ ಟ್ಯಾನ್ ಇದೆ, ತಿರ್ಗಾ ನೋಡಿ, ಇಲ್ಲಿಂದ ನೋಡಿ, ಆಚೆಗಡೆ ನೋಡಿ ಟ್ಯಾನ್ ಇದೆ, ಟ್ಯಾನ್ ಒಳಗಡೆ ತಿರ್ಗಾ ಇನ್ನೊಂದಿದೆ ರೂಟ್. ಓಕೆ, ಸೊ ಡೆರಿವೇಟಿವ್ ಆಫ್ ಟ್ಯಾನ್ ಏನು ಸೀಕೆಂಟ್ ಸ್ಕ್ವೇರ್, ಒಳಗಡೆ ಏನ್ ಇನ್ಪುಟ್ ಇದೆ ಅದನ್ನೇ ಬರೀರಿ, ರೂಟ್ ಎಕ್ಸ್ ಇಂಟು, ಈಗ ಇದು ಬೇರೆ ಫಂಕ್ಷನ್ ಅಲ್ವಾ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಮಾಡಬೇಕು. ಓಕೆ, ಸೊ ತಿರ್ಗಾ ಲಾಸ್ಟ್ ಮುಗೀತು, ಸೀಕೆಂಟ್ ಟ್ಯಾನ್ ರೂಟ್ ಎಕ್ಸ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಏನು 1/2 ರೂಟ್ ಎಕ್ಸ್ ಆಗುತ್ತೆ. ಇನ್ ಡಿವೈಡ್ ಮಾಡಿ ಇಲ್ಲೇ ಟ್ಯಾನ್ 2 ರೂಟ್ ಎಕ್ಸ್ ಅಂತ ಬರೀಬಹುದು. ಹೆಂಗಿದ್ರು ಎಲ್ಲ ಪ್ರಾಡಕ್ಟ್ ಇದೆ, ಸೊ ಇದೆಲ್ಲದಕ್ಕೂ ಒಂದೇ ಡಿನಾಮಿನೇಟರ್ 2 ರೂಟ್ ಎಕ್ಸ್ ಆಗುತ್ತೆ. ದಿಸ್ ಇಸ್ ಯೋರ್ ಆನ್ಸರ್. ಗೊತ್ತಾಯ್ತಲ್ವಾ? ಇದೆಲ್ಲ 2 ಚೈನ್ ಇತ್ತು, ಓಪನ್ ಮಾಡಿದ್ರಿ, ಇನ್ನೊಂದಿತ್ತು ಓಪನ್ ಮಾಡಿದ್ರಿ, ಇದ್ರಲ್ಲಿ ಮಾತ್ರ 3 ಚೈನ್ ಇತ್ತು ಅಷ್ಟೇ. ಸೊ ಇಲ್ಲಿಗೆ ನಿಮ್ಮ ಕಂಪ್ಲೀಟ್ ಡಿಫರೆನ್ಸಿಯೇಷನ್ ಫಾರ್ಮುಲಾಸ್, ಟ್ರಿಕ್ಸ್ ಏನ್ ಯೂಸ್ ಮಾಡಬೇಕು, ಹೆಂಗ್ ಅರ್ಥ ಮಾಡ್ಕೋಬೇಕು, ಏನ್ ಮಾಡಬೇಕು, ಚೈನ್ ರೂಲ್ ವರ್ಗು ಮುಗ್ದಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಇದೆ, ಇನ್ನ ಕೆಲವೇ ದಿನಗಳಲ್ಲಿ ನಾನು ಡಿಫರೆನ್ಸಿಯೇಷನ್ ಯಾವ್ಯಾವ ಇಂಪಾರ್ಟೆಂಟ್ ಇದೆ ಅದರದ್ದು ಒನ್ ಶಾರ್ಟ್ ವಿಡಿಯೋ ಮಾಡ್ತೀನಿ. ಅದ್ರಲ್ಲಿ ಪೂರ್ತಿ ಪ್ರಾಬ್ಲಮ್, ಅದ್ರಲ್ಲಿ ಬರೋ ಪ್ರಾಬ್ಲಮ್ಸ್ ನಿಮ್ ಟೆಸ್ಟ್ ಗಳಿಗೆ ಬರುತ್ತೆ. ಸೊ ನಥಿಂಗ್ ಟು ವರಿ ಅಬೌಟ್ ದಟ್. ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಐ ಹೋಪ್ 20 ಮಿನಿಟ್ಸ್ ಒಂದು 2-3 ನಿಮಿಷ ಎಕ್ಸ್ಟ್ರಾ ಆಗಿರ್ಬೋದು ಅಷ್ಟೇ, ನಥಿಂಗ್ ಟು ವರಿ. ಬಟ್ ಐ ಹೋಪ್ ದಿಸ್ 20 minutes is worth watching. Stay tuned until the next videos and let's meet as soon as possible.